ಓಂ ಶಾಂತಿ. ಇಂದಿನ ದಿನಾಂಕ 18/10/2020. ಅವ್ಯಕ್ತ ಬಾಪ್ತಾದ ರಿವೈಸ್ 7486. ತಪಸ್ವಿ ಮೂರ್ತಿ, ತ್ಯಾಗಮೂರ್ತಿ, ವಿಧಾತ ಆಗುವವರೇ ವಿಶ್ವ ರಾಜ್ಯ ಅಧಿಕಾರಿ. ಇಂದು ಆತ್ಮಿಕ ಜ್ಯೋತಿಯು ತನ್ನ ಆತ್ಮಿಕ ಪತಂಗಗಳನ್ನು ನೋಡುತ್ತಿದ್ದಾರೆ. ನಾಲ್ಕು ಕಡೆಯಲ್ಲಿನ ಆತ್ಮಿಕ ಪತಂಗಗಳೆಲ್ಲವೂ ಆತ್ಮಿಕ ಜ್ಯೋತಿಯೊಂದಿಗೆ ಮಿಲನವನ್ನಾಚರಿಸಲು ತಲುಪಿದ್ದಾರೆ. ಆತ್ಮಿಕ ಪತಂಗಗಳ ಈ ಪ್ರೀತಿಯು ಆತ್ಮಿಕ ಜ್ಯೋತಿಗೆ ಹಾಗೂ ಆತ್ಮಿಕ ಪತಂಗಗಳಿಗೆ ಗೊತ್ತಿದೆ. ಎಲ್ಲ ಮಕ್ಕಳ ಹೃದಯದ ಸ್ನೇಹವು ಆಕರ್ಷಣೆಯನ್ನು ಮಾಡುತ್ತಾ ಎಲ್ಲರನ್ನೂ ಈ ಅಲೌಕಿಕ ಮೇಳದಲ್ಲಿ ಕರೆತಂದಿದೆ ಎನ್ನುವುದು ಬಾಪ್ದಾದರವರಿಗೆ ಗೊತ್ತಿದೆ. ಈ ಅಲೌಕಿಕ ಮೇಳವು ಅಲೌಕಿಕ ಮಕ್ಕಳಿಗೆ ಗೊತ್ತಿದೆ ಮತ್ತು ತಂದೆಯವರಿಗಷ್ಟೇ ಗೊತ್ತಿದೆ. ಪ್ರಪಂಚದವರಿಗಂತೂ ಈ ಮೇಳವು ಗುಪ್ತವಾಗಿಯೇ ಇದೆ. ಈ ಆತ್ಮಿಕ ಮೇಳದಲ್ಲಿ ನಾವು ಹೋಗುತ್ತಿದ್ದೇವೆ ಎಂದು ಯಾರಿಗಾದರೂ ಹೇಳುತ್ತೀರೆಂದರೆ ಅದನ್ನು ಅವರೇನು ತಿಳಿಯುತ್ತಾರೆ? ಈ ಮೇಳವಂತೂ ಸದಾ ಕಾಲಕ್ಕಾಗಿ ಸಂಪನ್ನರನ್ನಾಗಿ ಮಾಡುವಂತಹ ಮೇಳ. ಪರಮಾತ್ಮನೊಂದಿಗಿನ ಈ ಮಿಲನದ ಮೇಳವು ಸರ್ವಪ್ರಾಪ್ತಿ ಸ್ವರೂಪರನ್ನಾಗಿ ಮಾಡಿಬಿಡುತ್ತದೆ. ಬಾಪ್ದಾದರವರು ಇಂದು ಎಲ್ಲ ಮಕ್ಕಳ ಹೃದಯದ ಉಮಂಗ ಉತ್ಸಾಹವನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ನೇಹದ ಸಾಗರನ ಪ್ರಕಂಪನಗಳು ಪ್ರಕಂಪಿಸುತ್ತಿರುವುದನ್ನು ಸಹ ಬಾಪ್ದಾದರವರು ನೋಡುತ್ತಿದ್ದಾರೆ ಮತ್ತು ಇದೇ ಲಗನ್ ವಿಘ್ನ ವಿನಾಶಕರನ್ನಾಗಿ ಮಾಡುತ್ತಾ ಮಧುಬನ ನಿವಾಸಿಯನ್ನಾಗಿ ಮಾಡಿಬಿಟ್ಟಿದೆ ಎನ್ನುವುದೂ ಸಹ ಗೊತ್ತಿದೆ. ಸ್ನೇಹದಲ್ಲಿ ಎಲ್ಲರ ಎಲ್ಲ ಮಾತುಗಳು ಸಮಾಪ್ತಿಯಾಗಿಬಿಟ್ಟಿದೆ. ಎವರೆಡಿಯ ರಿಹರ್ಸಲ್ಸ್ ಮಾಡಿ ತೋರಿಸಲಾಯಿತು. ಎವರೆಡಿ ಆಗಿಬಿಟ್ಟಿದ್ದೀರಲ್ಲವೇ? ಈ ಮಧುರ ಡ್ರಾಮಾದ ಮಧುರ ಪಾತ್ರವನ್ನೂ ಸಹ ನೋಡುತ್ತಾ ಬಾಪ್ದಾದ ಹಾಗೂ ಬ್ರಾಹ್ಮಣ ಮಕ್ಕಳು ಹರ್ಷಿತರಾಗುತ್ತಿದ್ದಾರೆ. ಸ್ನೇಹದಲ್ಲಿ ಎಲ್ಲ ಮಾತುಗಳು ಅವಶ್ಯವಾಗಿ ಸಹಜವೆನಿಸುತ್ತದೆ ಮತ್ತು ಪ್ರಿಯವೆನಿಸುತ್ತದೆ. ಡ್ರಾಮಾದಲ್ಲಿ ಏನಾಯಿತೋ ವಾ ಡ್ರಾಮಾ ವಾ. ಇದೇ ರೀತಿಯಲ್ಲಿ ಎಷ್ಟು ಬಾರಿ ಓಡೋಡಿಕೊಂಡು ಬಂದಿದ್ದೀರಿ? ಟ್ರೈನ್ನಲ್ಲಿ ಬಂದಿದ್ದೀರಾ ಅಥವಾ ರೆಕ್ಕೆಗಳಿಂದ ಹಾರುತ್ತಾ ಬಂದಿದ್ದೀರಾ? ಎಲ್ಲಿ ಮನಸ್ಸಿರುತ್ತದೆಯೋ ಅಲ್ಲಿ ಅಸಂಭವವು ಸಂಭವವೂ ಆಗಿ ಬಿಡುತ್ತದೆ ಎಂದು ಇದಕ್ಕೆ ಹೇಳಲಾಗುತ್ತದೆ. ಸ್ನೇಹದ ಸ್ವರೂಪವನ್ನಂತೂ ತೋರಿಸಿದ್ದೀರಿ. ಇನ್ನು ಮುಂದೆಯೂ ಏನು ಮಾಡಬೇಕು? ಈಗಿನವರೆಗೂ ಏನಾಗಿದೆಯೋ ಅದು ಶ್ರೇಷ್ಠವಾದುದೇ ಆಗಿದೆ ಮತ್ತು ಶ್ರೇಷ್ಠವಾಗಿಯೇ ಇರುತ್ತದೆ. ಬಾಪ್ದಾದರವರು ಸಮಯದನುಸಾರ ವರ್ತಮಾನದಲ್ಲಿ ಸರ್ವಸ್ನೇಹಿ ಸರ್ವಶ್ರೇಷ್ಠ ಮಕ್ಕಳಿಂದ ವಿಶೇಷವಾಗಿ ಇನ್ನೇನು ಬಯಸುತ್ತಾರೆ? ಹಾಗೆ ನೋಡಿದರೆ ಇಡೀ ಸೀಸನ್ನಿನ ಸಮಯದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಸೂಚನೆಗಳನ್ನೀಗ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುವ ಸಮಯವು ಬರುತ್ತಿದೆ. ಸ್ನೇಹಿ ಆತ್ಮರಾಗಿದ್ದೀರಿ, ಸಹಯೋಗಿ ಆತ್ಮರಾಗಿದ್ದೀರಿ, ಸೇವಾದಾರಿ ಆತ್ಮರೂ ಆಗಿದ್ದೀರಿ. ಈಗ ಮಹಾ ತಪಸ್ವಿ ಆತ್ಮರಾಗಿರಿ. ತಮ್ಮ ಸಂಘಟಿತ ಸ್ವರೂಪದ ತಪಸ್ಸಿನ ಆತ್ಮಿಕ ಜ್ವಾಲೆಯಿಂದ ಸರ್ವ ಆತ್ಮರನ್ನು ದುಃಖ ಅಶಾಂತಿಯಿಂದ ಮುಕ್ತಗೊಳಿಸುವ ಮಹಾನ್ ಕಾರ್ಯವನ್ನೀಗ ಮಾಡುವ ಸಮಯವಾಗಿದೆ. ಹೇಗೆ ಒಂದು ಕಡೆಯಿಂದ ರಕ್ತದ ಕೋಡಿ ಹರಿಯುವ ಆಟವು ಹೆಚ್ಚಾಗುತ್ತಿದೆ. ಸರ್ವ ಆತ್ಮರು ತವಾತ್ಮರನ್ನೇ ಆಶ್ರಯವೆಂದು ಅನುಭವ ಮಾಡುತ್ತಿದ್ದಾರೆ. ಅಂತಹ ಸಮಯದಲ್ಲಿ
ಆಶ್ರಯದಾತ ಆಗಿರುವವರೆಲ್ಲರೂ ಅನುಭೂತಿ ಮಾಡಿಸುವುದಕ್ಕಾಗಿ ನಿಮಿತ್ತರು. ಮಹಾತಪಸ್ವಿ ಆತ್ಮರಾಗಿದ್ದೀರಿ. 4 ಕಡೆಗಳಲ್ಲಿಯ ಆತ್ಮರಿಗೆ ಈ ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಆತ್ಮಿಕ ಶಾಂತಿಯ ಅನುಭೂತಿಯನ್ನು ಮಾಡಿಸಬೇಕಾಗಿದೆ. ಇಡೀ ವಿಶ್ವದ ಆತ್ಮರು ಪ್ರಕೃತಿಯಿಂದ, ವಾಯುಮಂಡಲದಿಂದ, ಮನುಷ್ಯಾತ್ಮರಿಂದ, ತನ್ನ ಮನಸ್ಸಿನ ಬಲಹೀನತೆಗಳಿಂದಲೂ ತನುವಿನಿಂದಲೂ ದುಃಖಿಯಾಗಿದ್ದಾರೆ. ಅಂತಹ ಆತ್ಮರಿಗೆ 1 ಸೆಕೆಂಡಿನಲ್ಲಿ ಸುಖ ಶಾಂತಿ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತೀರೆಂದರೆ ಅವರು ತಮ್ಮ ಮನಃಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ವರ್ತಮಾನ ಸಮಯದಲ್ಲಿ ಸಂಘಟಿತ ರೂಪದಿಂದ ಜ್ವಾಲಾ ಸ್ವರೂಪರಾಗುವ ಅವಶ್ಯಕತೆ ಇದೆ. ಪ್ರತಿ ಸಮಯದಲ್ಲಿಯೂ ವಿಧಾತನ ಮಕ್ಕಳು ತಾವು ತಮ್ಮ ವಿಧಾತ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾ ಕೊಡುತ್ತಾ ಸಾಗಿರಿ. ಅಖಂಡ ಮಹಾನ್ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ, ಏಕೆಂದರೆ ರಾಯಲ್ ಭಿಕಾರಿಗಳಂತೂ ಬಹಳಷ್ಟಿದ್ದಾರೆ. ಕೇವಲ ಧನದ ಭಿಕಾರಿಗಳೇ ಭಿಕಾರಿಗಳಾಗಿರುವುದಲ್ಲ, ಆದರೆ ಮನಸ್ಸಿನ ಭಿಕಾರಿಗಳಂತೂ ಅನೇಕ ಪ್ರಕಾರದಲ್ಲಿದ್ದಾರೆ. ಅಪ್ರಾಪ್ತ ಆತ್ಮರು ಪ್ರಾಪ್ತಿಯ ಒಂದು ಹನಿಯ ಬಾಯಾರಿಕೆಯಲ್ಲಿರುವವರು ಬಹಳಷ್ಟಿದ್ದಾರೆ. ಆದ್ದರಿಂದ ಈಗ ಸಂಘಟನೆಯಲ್ಲಿ ವಿಧಾತ ಸ್ವರೂಪದ ಪ್ರಕಂಪನಗಳನ್ನು ಹರಡಿಸಿರಿ. ಯಾರು ಖಜಾನೆಗಳನ್ನು ಜಮಾ ಮಾಡಿಕೊಂಡಿರುತ್ತಾರೆಯೋ ಅವರೆಷ್ಟು ಮಾಸ್ಟರ್ ವಿಧಾತ ಆಗಿರುತ್ತಾರೆಯೋ ಅಷ್ಟೇ ತುಂಬುತ್ತಾ ಇರುತ್ತದೆ. ಬಹಳಷ್ಟು ಸೂಚನೆಗಳನ್ನು ಕೇಳಿಸಿಕೊಂಡಿದ್ದೀರಿ, ಅದನ್ನೀಗ ಮಾಡುವ ಸಮಯವಾಗಿದೆ. ತಪಸ್ವಿ ಮೂರ್ತಿಯ ಅರ್ಥವೇ ಆಗಿದೆ 4 ಕಡೆಗಳಲ್ಲಿ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣಗಳು ಹರಡುತ್ತಿರುವ ಅನುಭೂತಿಯಾಗುವುದು. ಕೇವಲ ಸ್ವಯಂಗಾಗಿ ನೆನಪಿನ ಸ್ವರೂಪರಾಗಿದ್ದು ಶಕ್ತಿ ತೆಗೆದುಕೊಳ್ಳುವ ಹಾಗೂ ಮಿಲನವನ್ನಾಚರಿಸುವುದು ಬೇರೆ ಮಾತು. ಆದರೆ ತಪಸ್ವಿ ಸ್ವರೂಪವೇನಿದೆ ಅದು ಅನ್ಯರಿಗೂ ಕೊಡುವ ಸ್ವರೂಪವಾಗಿದೆ. ಹೇಗೆ ಸೂರ್ಯನು ವಿಶ್ವಕ್ಕೆ ಬೆಳಕಿನ ಹಾಗೂ ಅನೇಕ ವಿನಾಶಿ ಪ್ರಾಪ್ತಿಗಳ ಅನುಭೂತಿಯನ್ನು ಮಾಡಿಸುತ್ತದೆ, ಹಾಗೆಯೇ ಮಹಾನ್ ತಪಸ್ವಿ ಸ್ವರೂಪದ ಮೂಲಕ ಪ್ರಾಪ್ತಿಯ ಕಿರಣಗಳ ಅನುಭೂತಿ ಮಾಡಿಸಿರಿ. ಇದಕ್ಕಾಗಿ ಮೊದಲು ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ನೆನಪಿನಿಂದ ಅಥವಾ ಜ್ಞಾನದ ಮನನದಿಂದ ನನ್ನನ್ನು ಶ್ರೇಷ್ಠ ಮಾಡಿಕೊಂಡೆನು, ಮಾಯಾಜೀತ್ ವಿಜಯಿಯನ್ನಾಗಿ ಮಾಡಿಕೊಂಡೆನು ಎನ್ನುವುದಷ್ಟೇ ಅಲ್ಲ, ಮತ್ತು ಇದರಲ್ಲಿಯೇ ಖುಷಿಯಾಗಿ ಬಿಡಬಾರದು. ಆದರೆ ಇಡೀ ದಿನ ಸರ್ವ ಖಜಾನೆಗಳಲ್ಲಿ ಎಷ್ಟು ಆತ್ಮರಿಗೆ ವಿಧಾತನಾದಿರಿ? ಎಲ್ಲ ಖಜಾನೆಗಳನ್ನು ಪ್ರತಿನಿತ್ಯವೂ ಸೇವೆಗಾಗಿ ಉಪಯೋಗಿಸುತ್ತಿದ್ದೀರಾ? ಅಥವಾ ಜಮಾ ಆಗುತ್ತಿರುವುದನ್ನೇ ನೋಡುತ್ತಾ ಖುಷಿಯಾಗುತ್ತಿದ್ದೀರಾ? ಈಗ ಖುಷಿಯ ಖಜಾನೆ, ಶಾಂತಿಯ ಖಜಾನೆ, ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಸಹಯೋಗ ಕೊಡುವ ಖಜಾನೆಯನ್ನೆಲ್ಲವನ್ನು ಎಷ್ಟು ಹಂಚಿದೆನು, ಅರ್ಥಾತ್ ಎಷ್ಟು ವೃದ್ಧಿ ಮಾಡಿದೆನು ಎನ್ನುವ ಈ ಚಾರ್ಟನ್ನು ನೋಡಿಕೊಳ್ಳಿರಿ. ಮತ್ತು ಈ ಚಾರ್ಟನ್ನು ಯಾರು ಇಡುತ್ತಾರೆಯೋ ಅವರು ಸ್ವತಃವಾಗಿಯೇ ಶ್ರೇಷ್ಠವಾಗಿ ಬಿಡುತ್ತಾರೆ. ಪರ ಉಪಕಾರಿ ಆಗುವುದರಿಂದ ಸ್ವತಃವಾಗಿಯೇ ಸ್ವ ಉಪಕಾರಿಯೂ ಆಗಿಬಿಡುತ್ತೀರಿ. ತಿಳಿಯಿತೇ ಈಗ ಯಾವ ಚಾರ್ಟನ್ನಿಡಬೇಕು? ಈ ತಪಸ್ವಿ ಸ್ವರೂಪದ ಚಾರ್ಟ್ ವಿಶ್ವ ಕಲ್ಯಾಣಕಾರಿ ಆಗುವುದಾಗಿದೆ. ಹಾಗಾದರೆ ಎಷ್ಟು ಆತ್ಮರ ಕಲ್ಯಾಣವನ್ನು ಮಾಡಿದ್ದೀರಿ?
ಅಥವಾ ಸಮಯವು ಸ್ವಕಲ್ಯಾಣದಲ್ಲಿಯೇ ಕಳೆದು ಹೋಗುತ್ತಿದೆಯೇ? ಸ್ವಕಲ್ಯಾಣವನ್ನು ಮಾಡಿಕೊಳ್ಳುವ ಸಮಯವಂತೂ ಬಹಳಷ್ಟು ಹೊರಟು ಹೋಯಿತು. ಈಗ ವಿಧಾತನಾಗುವ ಸಮಯವು ಬಂದು ಬಿಟ್ಟಿದೆ. ಆದ್ದರಿಂದ ಬಾಪ್ ದಾದಾರವರು ಪುನಃ ಸಮಯದ ಸೂಚನೆಯನ್ನು ಕೊಡುತ್ತಿದ್ದಾರೆ. ಒಂದು ವೇಳೆ ಈಗಿನವರೆಗೂ ವಿಧಾತನಾಗುವ ಸ್ಥಿತಿಯ ಅನುಭೂತಿಯನ್ನು ಮಾಡುತ್ತಿಲ್ಲವೆಂದರೆ ಅನೇಕ ಜನ್ಮಗಳ ರಾಜ್ಯಾಧಿಕಾರಿಯಾಗುವ ಪದಮಾಪದಂ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ವಿಶ್ವ ಮಹಾರಾಜನು ವಿಶ್ವದ ಮಾತಾಪಿತನಾಗಿರುತ್ತಾರೆ, ಅಂದರೆ ವಿಧಾತನಾಗಿದ್ದಾರೆ. ಈಗ ಆ ವಿಧಾತ ಸ್ವರೂಪದ ಆ ಸಂಸ್ಕಾರವೇ ಅನೇಕ ಜನ್ಮಗಳ ಪ್ರಾಪ್ತಿಯನ್ನು ಮಾಡಿಸುತ್ತಿರುತ್ತದೆ. ಒಂದು ವೇಳೆ ಈಗಲೂ ಯಾವುದೇ ರೂಪದಲ್ಲಿಯಾದರೂ ತೆಗೆದುಕೊಳ್ಳುವ ಸಂಸ್ಕಾರವೂ ಇರಬಹುದು. ಹೆಸರುವಾಸಿಯಾಗುವ ಇಚ್ಛೆ, ಸ್ಥಾನದ ಇಚ್ಛೆ ಅಥವಾ ಯಾವುದೇ ಪ್ರಕಾರದಲ್ಲಿ ತೆಗೆದುಕೊಳ್ಳುವಂತಹ ಸಂಸ್ಕಾರವು ತಮ್ಮನ್ನು ವಿಧಾತರನ್ನಾಗಿ ಮಾಡುವುದಿಲ್ಲ. ತಪಸ್ಯ ಸ್ವರೂಪ ಎಂದರೆ ತೆಗೆದುಕೊಳ್ಳುವ ತ್ಯಾಗಮೂರ್ತಿ ಆಗುವುದಾಗಿದೆ. ಈ ಅಲ್ಪಕಾಲದ್ದನ್ನು ತೆಗೆದುಕೊಳ್ಳುವ ತ್ಯಾಗಮೂರ್ತಿಯು ತಪಸ್ವಿ ಮೂರ್ತಿಯಾಗುವುದಿಲ್ಲ. ಆದ್ದರಿಂದ ತಪಸ್ವಿ ಮೂರ್ತಿ ಅಂದರೆ ಅದ್ದಿನ ಅಲ್ಪಕಾಲದ ಇಚ್ಛಾ ಮಾತ್ರಂ ಅವಿದ್ಯ ರೂಪವಾಗಿದೆ. ಯಾರು ತೆಗೆದುಕೊಳ್ಳುವ ಸಂಕಲ್ಪವನ್ನು ಮಾಡುತ್ತಾರೆಯೋ ಅವರು ಅಲ್ಪಕಾಲಕ್ಕಾಗಿ ತೆಗೆದುಕೊಳ್ಳುತ್ತಾರೆ, ಆದರೆ ಸದಾಕಾಲಕ್ಕಾಗಿ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಬಾಪ್ ದಾದಾರವರು ಮಾತಿನ ಪ್ರತಿನಲ್ಲಿಯೂ ಮತ್ತೆ ಮತ್ತೆ ಆದ್ದರಿಂದ ಬಾಪ್ ದಾದಾರವರು ಮಾತಿನ ಪ್ರತಿನಲ್ಲಿಯೂ ಮತ್ತೆ ಮತ್ತೆ ಇದೇ ಸೂಚನೆ ಕೊಡುತ್ತಿದ್ದಾರೆ. ತಪಸ್ವಿ ರೂಪದಲ್ಲಿ ವಿಶೇಷವಾಗಿ ಇದೇ ಅಲ್ಪಕಾಲದ ಇಚ್ಛೆಗಳು ವಿಘ್ನರೂಪವಾಗಿದೆ. ಆದ್ದರಿಂದ ಈಗ ವಿಶೇಷ ತಪಸ್ಸಿನ ಅಭ್ಯಾಸ ಮಾಡಬೇಕಾಗಿದೆ. ಸಮಾನರಾಗುವ ಬ್ರಹ್ಮ ತಂದೆಯ ಸಮಾನ ತಪಸ್ಯ ಸ್ವರೂಪ ಈ ಪ್ರಮಾಣವನ್ನು ಕೊಡಬೇಕಾಗಿದೆ. ಸ್ನೇಹದ ಪ್ರಮಾಣವನ್ನು ಕೊಟ್ಟಿದ್ದೀರಿ, ಇದಂತೂ ಖುಷಿಯ ಮಾತಾಗಿದೆ. ಈಗ ತಪಸ್ವಿ ಮೂರ್ತಿಯಾಗುವ ಪ್ರಮಾಣವನ್ನು ಕೊಡಿ. ತಿಳಿಯಿತೆ, ವಿವಿಧ ಸಂಸ್ಕಾರಗಳಿದ್ದರೂ ವಿಧಾತ ಸ್ವರೂಪದ ಸಂಸ್ಕಾರವು ಅನ್ಯ ಸಂಸ್ಕಾರಗಳನ್ನು ಅದುಮಿಡುತ್ತದೆ. ಅದಕ್ಕಾಗಿಯೇ ಈಗ ಈ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಳ್ಳಿರಿ. ತಿಳಿಯಿತೆ, ಹೇಗೆ ಓಡೋಡಿಕೊಂಡು ಬಂದು ಮಧುಬನದಲ್ಲಿ ತಲುಪುತ್ತೀರಿ, ಹಾಗೆಯೇ ತಪಸ್ವಿ ಸ್ಥಿತಿಯ ಗುರಿಯೆಡೆಗೆ ಓಡಬೇಕು. ಬಲೆ ಬಂದಿದ್ದೀರಿ, ಒಳ್ಳೆಯದು. ಎಲ್ಲರೂ ಹೀಗೆ ಓಡಿದ್ದಾರೆ. ಹೇಗೆಂದರೆ ಈಗಲೇ ವಿನಾಶವಾಗುತ್ತದೆ. ಏನೆಲ್ಲ ಮಾಡಿದ್ದೀರಿ, ಏನೆಲ್ಲ ಆಯಿತೋ ಅದು ಬಾಪ್ ದಾದಾರವರಿಗೆ ಪ್ರಿಯವಾಗಿದೆ, ಏಕೆಂದರೆ ಮಕ್ಕಳು ಪ್ರಿಯರಾಗಿದ್ದಾರೆ. ಪ್ರತಿಯೊಬ್ಬರೂ ಇದನ್ನೇ ಯೋಚಿಸಿದ್ದಾರೆ. ನಾವೀಗ ಹೋಗುತ್ತಿದ್ದೇವೆ ತಂದೆಯ ಬಳಿ, ಆದರೆ ಅನ್ಯರೂ ಬರುತ್ತಿದ್ದಾರೆ ಎನ್ನುವುದನ್ನೇ ಯೋಚಿಸಲಿಲ್ಲ. ಇಲ್ಲಂತೂ ಸತ್ಯ ಕುಂಭಮೇಳವಾಯಿತು. ಎಲ್ಲರೂ ಅಂತಿಮ ಮಿಲನ, ಅಂತಿಮ ಆಹುತಿಯನ್ನು ಕೊಡಲು ಬಂದಿದ್ದಾರೆ. ಇದನ್ನು ಯೋಚಿಸಿದ್ದೀರಾ? ಇಷ್ಟೆಲ್ಲ ಹೋಗುತ್ತಿದ್ದಾರೆಂದರೆ ಮಿಲನದ ವಿಧಿಯು ಹೇಗಾಗಬಹುದು? ಈ ವಿಚಾರದಿಂದಂತೂ ಎಲ್ಲ ಮಕ್ಕಳು ದೂರವಾಗಿ ಬಿಟ್ಟರು. ಸ್ಥಾನವನ್ನೂ ನೋಡಲಿಲ್ಲ, ರಿಸರ್ವೇಷನನ್ನೂ ನೋಡಲಿಲ್ಲ. ನಮಗೆ ರಿಸರ್ವೇಷನ್ ಸಿಗಲಿಲ್ಲ ಎಂದು ಇನ್ನೆಂದಿಗೂ ಈ ಕಾರಣವನ್ನೇ ಕೊಡಲು ಸಾಧ್ಯವಿಲ್ಲ. ಡ್ರಾಮಾದಲ್ಲಿ ಈ ರಿಹರ್ಸಲ್ಸ್ ಆಯಿತು. ಸಂಗಮ ಯುಗದಲ್ಲಿ ತಮ್ಮ ರಾಜ್ಯವಿಲ್ಲ, ಸ್ವರಾಜ್ಯವಿದೆ. ಆದರೆ ಧರಣಿಯ ಮೇಲೆ ರಾಜ್ಯವಂತೂ ಇಲ್ಲ. ಬಾಪ್ ದಾದಾರವರಿಗೂ ತನ್ನ ರಥವಿಲ್ಲ.
ಇದು ಪರರ ರಾಜ್ಯ, ಪರರ ತನುವಾಗಿದೆ. ಆದ್ದರಿಂದ ಸಮಯದನುಸಾರ ಹೊಸ ವಿಧಿಯನ್ನಾರಂಭಿಸಲು ಈ ಸೀಸನ್ ಆಯಿತು. ಇಲ್ಲಂತೂ ಮಕ್ಕಳು ನೀರಿಗಾಗಿಯೂ ಯೋಚಿಸುತ್ತಾ ಇರುತ್ತೀರಿ, ಅಲ್ಲಂತೂ ಸ್ವರ್ಗದಲ್ಲಿ ಜಲಪಾತದಲ್ಲಿ ಜಳಕ ಮಾಡುತ್ತೀರಿ. ಯಾರೆಲ್ಲ ಎಷ್ಟೇ ಸಂಖ್ಯೆಯಲ್ಲಿ ಬಂದಿರಬಹುದು, ಬಾಪ್ದಾದರವರು ಸ್ನೇಹದ ಪ್ರತ್ಯುತ್ತರದಲ್ಲಿ ಸ್ನೇಹದಿಂದ ಸ್ವಾಗತ ಬಯಸುತ್ತಾರೆ. ಈಗ ಈ ಸಮಯವನ್ನು ಕೊಡಲಾಗಿದೆ, ವಿಶೇಷವಾಗಿ ಅಂತಿಮ ಪರೀಕ್ಷೆಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ. ಅಂತಿಮ ಪರೀಕ್ಷೆಗೆ ಮುಂಚೆ ಸಮಯ ಕೊಡಲಾಗುತ್ತದೆ, ರಜೆ ಕೊಡುತ್ತಾರಲ್ಲವೇ, ಅದೇ ರೀತಿ ಬಾಪ್ದಾದರವರೂ ಸಹ ಈ ಸಮಯವನ್ನು ಅನೇಕ ರಹಸ್ಯಗಳ ಕಾರಣದಿಂದ ಕೊಡುತ್ತಿದ್ದಾರೆ. ಅದರಲ್ಲಿ ಕೆಲವು ರಹಸ್ಯಗಳು ಗುಪ್ತವಾಗಿವೆ, ಕೆಲವು ಪ್ರತ್ಯಕ್ಷ ರಹಸ್ಯಗಳಿವೆ. ಆದರೆ ಪ್ರತಿಯೊಬ್ಬರೂ ವಿಶೇಷವಾಗಿ ಇಷ್ಟು ಗಮನವನ್ನಂತೂ ಇಡಬೇಕು, ಸದಾ ಬಿಂದುವನ್ನಿಡುವ ಗಮನ. ಅಂದರೆ ಕಳೆದುದನ್ನು ಮರೆತು ಬಿಂದುವನ್ನಿಡುವುದು ಮತ್ತು ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು, ಬಿಂದು ಮತ್ತು ಸಿಂಧು ಇವೆರಡರ ಬಗ್ಗೆ ವಿಶೇಷವಾಗಿ ಸ್ಮೃತಿಯನ್ನಿಡುತ್ತಾ ಶ್ರೇಷ್ಠ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕಾಗಿದೆ. ಸದಾಕಾಲ ಶ್ರೇಷ್ಠ ಸಂಕಲ್ಪದ ಸಫಲತೆಯಿಂದ ಮುಂದುವರಿಯುತ್ತೀರಿ. ಅಂದಾಗ ಸರ್ವ ಮಕ್ಕಳ ಪ್ರತಿ ವರದಾತನ ವರದಾನ ಬಿಂದುವಾಗಿರಿ, ಸಿಂಧುವಾಗಿರಿ ಎನ್ನುವುದೇ ಆಗಿದೆ. ವರದಾನವನ್ನು ತೆಗೆದುಕೊಳ್ಳುವುದಕ್ಕಾಗಿಯೇ ಓಡಿಕೊಂಡು ಬಂದಿದ್ದೀರಲ್ಲವೇ. ಸದಾ ವರದಾತನ ಇದೇ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಒಳ್ಳೆಯದು. 4 ಕಡೆಯಲ್ಲಿರುವ ಸರ್ವಸ್ನೇಹಿ ಸಹಯೋಗಿ ಮಕ್ಕಳಿಗೆ ಸದಾ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ವಿಶಾಲ ಹೃದಯದಿಂದ ಸರ್ವರಿಗೂ ಸರ್ವ ಖಜಾನೆಗಳನ್ನು ಹಂಚುವಂತಹ ಮಹಾನ್ ಪುಣ್ಯಾತ್ಮರಿಗೆ ಸದಾ ತಂದೆಯ ಸಮಾನರು ಆಗುವಂತಹ ಉಮಂಗ ಉತ್ಸಾಹದಿಂದ ಹಾರುವ ಕಲೆಯಲ್ಲಿ ಹಾರುವಂತಹ ಮಕ್ಕಳಿಗೆ ವಿಧಾತ ವರದಾತ ಸರ್ವ ಖಜಾನೆಗಳ ಸಿಂಧು ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಅವ್ಯಕ್ತ ಬಾಪ್ದಾದರವರೊಂದಿಗೆ ಪಾರ್ಟಿಗಳ ವಾರ್ತಾಲಾಪ. ತಮ್ಮನ್ನು ಪದಮಾಪದಂ ಭಾಗ್ಯಶಾಲಿ ಎಂದು ಅನುಭವ ಮಾಡುತ್ತೀರಾ, ಏಕೆಂದರೆ ಕೊಡುವಂತಹ ತಂದೆಯು ಇಷ್ಟು ಕೊಡುತ್ತಾರೆ. ಒಂದು ಜನ್ಮದಲ್ಲಂತೂ ಖಂಡಿತ ಭಾಗ್ಯಶಾಲಿ ಆಗುತ್ತೀರಿ, ಆದರೆ ಅದು ಅನೇಕ ಜನ್ಮಗಳವರೆಗೆ ಅವಿನಾಶಿಯಾಗಿ ನಡೆಯುತ್ತಿರುತ್ತದೆ. ಅಂತಹ ಅವಿನಾಶಿ ಭಾಗ್ಯವನ್ನೆಂದಿಗೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ. ಇದು ಅಸಂಭವ ಎಂದು ಅನುಭವ ಮಾಡುತ್ತಿದ್ದೀರಲ್ಲವೇ, ಆದರೆ ಇಂದು ಸಂಭವವಾಯಿತು. ಅಂದ ಮೇಲೆ ನಾವು ಇಂತಹ ಶ್ರೇಷ್ಠ ಆತ್ಮರಾಗಿದ್ದೇವೆ ಎಂಬ ಖುಷಿ ಇರುತ್ತದೆಯೇ? ಯಾವ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಖುಷಿಯು ಮಾಯವಾಗುವುದಿಲ್ಲವೇ? ಏಕೆಂದರೆ ತಂದೆಯ ಮೂಲಕ ಖುಷಿಯ ಖಜಾನೆಯಂತೂ ಪ್ರತಿನಿತ್ಯವೂ ಸಿಗುತ್ತಿರುತ್ತದೆ. ಯಾವ ವಸ್ತುವು ನಿತ್ಯವೂ ಸಿಗುತ್ತಿರುತ್ತದೆಯೋ ಅದು ಹೆಚ್ಚಾಗುತ್ತದೆಯಲ್ಲವೇ. ಯಾವುದೇ ಸಮಯದಲ್ಲಿ ಖುಷಿಯು ಕಡಿಮೆಯಾಗಲು ಸಾಧ್ಯವೇ ಇಲ್ಲ, ಏಕೆಂದರೆ ಆನಂದ ಸಾಗರನ ಮೂಲಕ ಸಿಗುತ್ತಲೇ ಇರುತ್ತದೆ. ಅದು ಅಕೂಟವಾಗಿದೆ. ಯಾವುದೇ ಸಮಯದಲ್ಲಿ ಯಾವುದೇ ಮಾತಿನಲ್ಲಿ ಚಿಂತೆಯಲ್ಲಿ ಇರಬಾರದು. ಉದಾಹರಣೆಗೆ, ಆಸ್ತಿಯು ಏನಾಗುತ್ತದೆಯೋ, ಪರಿವಾರಕ್ಕೆ ಏನಾಗುತ್ತದೆಯೋ ಈ ಚಿಂತೆಯೂ ಬೇಡ, ನಿಶ್ಚಿಂತರಾಗಿರಿ. ಹಳೆಯ ಪ್ರಪಂಚವೇನಾಗುತ್ತದೆಯೋ ಅದಂತೂ ಪರಿವರ್ತನೆಯೇ ಆಗುತ್ತದೆಯಲ್ಲವೇ. ಹಳೆಯ ಪ್ರಪಂಚದಲ್ಲಿ ತಾವೆಷ್ಟಾದರೂ ಶ್ರೇಷ್ಠರಾಗಿರಬಹುದು, ಆದರೆ ಅದೆಲ್ಲವೂ ಹಳೆಯದೇ ಆಗಿದೆ. ಆದ್ದರಿಂದ ನಿಶ್ಚಿಂತವಾಗಿಬಿಟ್ಟಿರಿ. ಇಂದು ಇದ್ದೇವೆ, ನಾಳೆ ಇರುತ್ತೇವೆಯೋ ಇಲ್ಲವೋ ಎನ್ನುವ ಚಿಂತೆಯೂ ಬೇಡ. ಏನಾಗುತ್ತದೆಯೋ ಅದು ಒಳ್ಳೆಯದೇ ಆಗುತ್ತದೆ. ಬ್ರಾಹ್ಮಣರಿಗಂತೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ಸ್ವಲ್ಪವೂ ಕೆಟ್ಟದಿರುವುದಿಲ್ಲ.
ತಾವುಗಳಂತೂ ಮೊದಲು ರಾಜರಾಗಿದ್ದೀರಿ, ಈಗಲೂ ರಾಜರು, ಭವಿಷ್ಯದಲ್ಲಿಯೂ ರಾಜರು. ಯಾವಾಗ ಸದಾಕಾಲದಲ್ಲಿ ರಾಜರಾಗಿ ಬಿಟ್ಟಿರಿ ಅಂದರೆ ನಿಶ್ಚಿಂತ ಚಕ್ರವರ್ತಿ. ಅಂತಹ ರಾಜರನ್ನೆಂದಿಗೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ರಾಜ್ಯವನ್ನು ಯಾವುದೇ ಬಂದೂಕಿನಿಂದಲೂ ಉಡಾಯಿಸಲು ಸಾಧ್ಯವಿಲ್ಲ. ತಮ್ಮಲ್ಲಿ ಸದಾ ಇದೇ ಖುಷಿ ಇರಲಿ ಮತ್ತು ಅದನ್ನು ಅನ್ಯರಿಗೂ ಕೊಡುತ್ತೀರಿ. ಅನ್ಯರನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿರಿ, ಒಳ್ಳೆಯದು. ತಮ್ಮನ್ನು ಸದಾ ತಂದೆಯ ನೆನಪಿನ ಛತ್ರಛಾಯೆಯಲ್ಲಿರುವ ಶ್ರೇಷ್ಠ ಆತ್ಮರೆಂದು ಅನುಭವ ಮಾಡುತ್ತೀರಾ. ಈ ನೆನಪಿನ ಛತ್ರಛಾಯೆಯು ಸರ್ವ ವಿಘ್ನಗಳಿಂದ ಸುರಕ್ಷಿತವಾಗಿಡುತ್ತದೆ. ಛತ್ರಛಾಯೆಯಲ್ಲಿ ಇರುವವರ ಬಳಿ ಯಾವುದೇ ಪ್ರಕಾರದ ವಿಘ್ನವೂ ಸಹ ಬರಲು ಸಾಧ್ಯವಿಲ್ಲ. ಛತ್ರಛಾಯೆಯಲ್ಲಿ ಇರುವವರು ಅವಶ್ಯವಾಗಿ ನಿಶ್ಚಿಂತ ವಿಜಯಿಯಾಗಿರುತ್ತಾರೆ. ಅಂದ ಮೇಲೆ ಹೀಗಾಗಿದ್ದೀರಾ. ಒಂದು ವೇಳೆ ಈ ಛತ್ರಛಾಯೆಯಿಂದ ಸಂಕಲ್ಪವೆಂಬ ಕಾಲವನ್ನೂ ಸಹ ತೆಗೆಯುತ್ತೀರೆಂದರೆ ಮಾಯೆಯು ಯುದ್ಧ ಮಾಡಿಬಿಡುತ್ತದೆ. ಯಾವುದೇ ಪ್ರಕಾರದ ಪರಿಸ್ಥಿತಿಯೇ ಬರಲಿ, ಛತ್ರಛಾಯೆಯಲ್ಲಿ ಇರುವವರಿಗೆ ಅತಿ ಕಷ್ಟದ ಮಾತು ಸಹ ಸಹಜವಾಗಿ ಬಿಡುತ್ತದೆ. ಬೆಟ್ಟದಂತಹ ಮಾತುಗಳೂ ಸಹ ಸಾಸಿವೆಯ ಸಮಾನವಾಗಿ ಅನುಭವವಾಗುತ್ತದೆ. ಛತ್ರಛಾಯೆಯ ಚಮತ್ಕಾರವು ಇಂತಹದ್ದಾಗಿದೆ. ಯಾವಾಗ ಇಂತಹ ಛತ್ರಛಾಯೆಯು ಸಿಗುತ್ತದೆಯೋ ಆಗೇನು ಮಾಡಬೇಕು. ಬಲೆ ಅಲ್ಪಕಾಲದ ಯಾವುದೇ ಆಕರ್ಷಣೆಯೇ ಆಕರ್ಷಿಸಬಹುದು. ಆದರೆ ಹೊರಗೆ ಹೋಗುತ್ತೀರೆಂದರೆ ಸಮಾಪ್ತಿ. ಅಲ್ಪಕಾಲದ ಆಕರ್ಷಣೆಯನ್ನು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಇಂತಹ ಆಕರ್ಷಣೆಯಿಂದ ಸದಾ ದೂರವಿರಿ. ಅಲ್ಪಕಾಲದ ಪ್ರಾಪ್ತಿಯಂತೂ ಈ ಒಂದು ಜನ್ಮದಲ್ಲಿಯೇ ಸಮಾಪ್ತಿಯಾಗಿ ಬಿಡುತ್ತದೆ. ಬೇಹಿದ್ದಿನ ಪ್ರಾಪ್ತಿಯು ಸದಾಕಾಲವೂ ಜೊತೆ ಇರುತ್ತದೆ. ಅಂದ ಮೇಲೆ ಬೇಹಿದ್ದಿನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವವರು ಅಂದರೆ ಛತ್ರಛಾಯೆಯಲ್ಲಿರುವ ವಿಶೇಷ ಆತ್ಮರಾಗಿದ್ದೀರಿ. ಸಾಧಾರಣರಲ್ಲ. ಈ ಸ್ಮೃತಿಯು ತಮ್ಮನ್ನು ಸದಾಕಾಲದ ಶಕ್ತಿಶಾಲಿಗಳನ್ನಾಗಿ ಮಾಡಿಬಿಡುತ್ತದೆ. ಯಾರು ಅಗಲಿ ಮರಳಿ ಸಿಕ್ಕಿರುವ ಮುದ್ದಾದ ಮಕ್ಕಳಾಗಿರುತ್ತಾರೆಯೋ ಅವರು ಸದಾ ಛತ್ರಛಾಯೆಯಲ್ಲಿ ಇರುತ್ತಾರೆ. ನೆನಪಿನಲ್ಲಿರುವುದೇ ಛತ್ರಛಾಯೆಯಲ್ಲಿ ಇರುವುದಾಗಿದೆ. ಈ ಛತ್ರಛಾಯೆಯಿಂದ ಸಂಕಲ್ಪವೆಂಬ ಕಾಲು ಹೊರಗೆ ಹೋಯಿತೆಂದರೆ ಮಾಯೆಯು ಬಂದು ಬಿಡುತ್ತದೆ. ಈ ಛತ್ರಛಾಯೆಯು ತಮ್ಮ ಮುಂದೆ ಮಾಯೆಯನ್ನು ಬರಲು ಬಿಡುವುದಿಲ್ಲ. ಛತ್ರಛಾಯೆಯಲ್ಲಿ ಬರಲು ಮಾಯೆಗೆ ಶಕ್ತಿಯೇ ಇಲ್ಲ. ಈ ರೀತಿ ಇರುವವರು ಸದಾ ಮಾಯೆಯ ಮೇಲೆ ವಿಜಯಿಗಳಾಗುತ್ತಾರೆ. ತಂದೆಯ ಮಗುವಾಗುವುದು ಅಂದರೆ ಛತ್ರಛಾಯೆಯಲ್ಲಿ ಇರುವುದಾಗಿದೆ. ಇದು ಸಹ ತಂದೆಯ ಪ್ರೀತಿಯೇ ಆಗಿದೆ. ಅದು ಮಕ್ಕಳನ್ನು ಸದಾ ಛತ್ರಛಾಯೆಯ ಒಳಗೆ ಇರುವಂತೆ ಮಾಡುತ್ತದೆ. ಅಂದ ಮೇಲೆ ವಿಶೇಷ ಇದೇ ವರದಾನವನ್ನು ನೆನಪಿಟ್ಟುಕೊಳ್ಳಿ. ಮುದ್ದಾದಂಥ ಮಗುವಾಗಿ ಬಿಟ್ಟೆನು, ಛತ್ರಛಾಯೆ ಸಿಕ್ಕಿಬಿಟ್ಟಿತು. ಈ ವರದಾನವು ಸದಾಕಾಲಕ್ಕಾಗಿ ಮುಂದುವರೆಸುತ್ತಿರುತ್ತದೆ. ವಿದಾಯಿಯ ಬೀಳ್ಕೊಡುಗೆಯ ಸಮಯದಲ್ಲಿ ಎಲ್ಲರೂ ಜಾಗರಣೆ ಮಾಡಿದ್ದೀರಾ. ತಮ್ಮ ಭಕ್ತರು ಜಾಗರಣೆ ಮಾಡುತ್ತಾರೆಂದರೆ ಭಕ್ತರಿಗೆ ಕಲಿಸುವವರಂತೂ ಇಷ್ಟದೇವನೇ ಆಗಿರುತ್ತಾರೆ. ಯಾವಾಗ ಇಲ್ಲಿ ಇಷ್ಟದೇವನು ಜಾಗರಣೆ ಮಾಡುತ್ತಾರೆಯೋ ಅದನ್ನೇ ಭಕ್ತರೂ ಮಾಡಲಿ. ಹಾಗಾದರೆ ಎಲ್ಲರೂ ಜಾಗರಣೆ ಮಾಡಿದ್ದೀರಾ, ಅರ್ಥಾತ್ ತಮ್ಮ ಖಾತೆಯಲ್ಲಿ ಸಂಪಾದನೆಯನ್ನು ಜಮಾ ಮಾಡಿಕೊಂಡಿದ್ದೀರಾ. ಹಾಗಾದರೆ ಇವತ್ತಿನ ರಾತ್ರಿಯು ಸಂಪಾದನೆಯ ಸೀಸನ್ನಿನ ರಾತ್ರಿಯಾಗಿ ಬಿಟ್ಟಿತು. ಹೇಗೆ ಸಂಪಾದನೆ ಮಾಡಿಕೊಳ್ಳುವ ಸೀಸನ್ ಇರುತ್ತದೆಯೋ ಆಗ ಜಾಗೃತರಾಗಿಯೇ ಇರಬೇಕಾಗುತ್ತದೆ. ಹಾಗೆಯೇ ಇದು ಸಂಪಾದನೆಯ ಸೀಸನ್ ಆಗಿದೆ. ಆದ್ದರಿಂದ ಜಾಗೃತ ಅರ್ಥಾತ್ ಸಂಪಾದನೆ
ಕೊಳ್ಳುವುದಾಯಿತು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಯಥಾಶಕ್ತಿ ಜಮಾ ಮಾಡಿಕೊಂಡಿದ್ದೀರಿ ಮತ್ತು ಜಮಾ ಮಾಡಿಕೊಂಡಿರುವವರೇ ಮಹಾದಾನಿಯಾಗಿ ಅನ್ಯರಿಗೂ ಕೊಡುತ್ತಾ ಇರುತ್ತಾರೆ ಮತ್ತು ಅದನ್ನು ಅನೇಕ ಜನ್ಮಗಳವರೆಗೆ ಅನುಭವಿಸುತ್ತಾ ಇರುತ್ತಾರೆ. ಈಗ ಎಲ್ಲ ಮಕ್ಕಳಿಗೂ ಪರಮಾತ್ಮನ ಗೋಲ್ಡನ್ ಚಾನ್ಸ್ನ ಗೋಲ್ಡನ್ ಮಾರ್ನಿಂಗ್ ತಿಳಿಸುತ್ತಿದ್ದೇವೆ. ಹಾಗೆ ನೋಡಿದರೆ ಇದು ಗೋಲ್ಡನ್ಗಿಂತ ಡೈಮಂಡ್ ಮಾರ್ನಿಂಗ್ ಆಗಿದೆ. ಸ್ವಯಂ ತಾವು ಡೈಮಂಡ್ ಆಗಿದ್ದೀರಿ ಮತ್ತು ಮಾರ್ನಿಂಗ್ ಸಹ ಡೈಮಂಡ್ ಸಂಗಮ ಯುಗ ಆಗಿದೆ ಮತ್ತು ಡೈಮಂಡ್ ವಜ್ರಗಳನ್ನೇ ಜಮಾ ಮಾಡುತ್ತೀರಿ ಅಂದಾಗ ಎಲ್ಲವೂ ಡೈಮಂಡ್ ಆಗಿದೆ. ಆದ್ದರಿಂದ ಡೈಮಂಡ್ ಮಾರ್ನಿಂಗ್ ತಿಳಿಸುತ್ತಿದ್ದೇವೆ. ಒಳ್ಳೆಯದು. ವರದಾನ ಸಂಕಲ್ಪವನ್ನು ಪರಿಶೀಲನೆ ಮಾಡುತ್ತಾ ವ್ಯರ್ಥದ ಖಾತೆಯನ್ನು ಸಮಾಪ್ತಿಗೊಳಿಸುವ ಶ್ರೇಷ್ಠ ಸೇವಾದಾರಿ ಭವ. ಶ್ರೇಷ್ಠ ಸೇವಾದಾರಿಯು ಅವರೇ ಆಗಿದ್ದಾರೆ ಯಾರ ಪ್ರತಿ ಸಂಕಲ್ಪವು ಶಕ್ತಿಶಾಲಿ ಆಗಿರುತ್ತದೆ. ಒಂದು ಸಂಕಲ್ಪವೂ ಸಹ ಎಲ್ಲಿಯೂ ವ್ಯರ್ಥವಾಗಿ ಹೋಗಬಾರದು, ಏಕೆಂದರೆ ಸೇವಾದಾರಿ ಅಂದರೆ ವಿಶ್ವದ ರಂಗಮಂಚದ ಮೇಲೆ ಪಾತ್ರವನ್ನಭಿನಯಿಸುವವರು. ತಮ್ಮನ್ನು ಇಡೀ ವಿಶ್ವವು ಕಾಪಿ ಮಾಡುತ್ತದೆ. ತಾವೇನಾದರೂ ಒಂದು ಸಂಕಲ್ಪವನ್ನೇ ವ್ಯರ್ಥ ಮಾಡಿದಿರೆಂದರೆ ಅದು ತಮ್ಮ ಕಡೆಯಿಂದಷ್ಟೇ ವ್ಯರ್ಥವಾಗಲಿಲ್ಲ, ಆದರೆ ಅನೇಕರು ನಿಮಿತ್ತರು ಆಗಿಬಿಟ್ಟಿರಿ. ಆದ್ದರಿಂದ ಈಗ ವ್ಯರ್ಥದ ಖಾತೆಯನ್ನು ಸಮಾಪ್ತಿಗೊಳಿಸುತ್ತಾ ಶ್ರೇಷ್ಠ ಸೇವಾದಾರಿ ಆಗಿರಿ. ಸ್ಲೋಗನ್: ಸೇವೆಯ ವಾಯುಮಂಡಲದ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನಾಗಿ ತಯಾರು ಮಾಡಿರಿ. ಒಳ್ಳೆಯದು. ಓಂ ಶಾಂತಿ.